Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಷ್ಟು ರಿಯಾಕ್ಷನ್ಸ್ ಆಫ್ ಆಲ್ಕೋಹಾಲ್ಸ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಕಮರ್ಷಿಯಲಿ ಇಂಪಾರ್ಟೆಂಟ್ ಆಲ್ಕೋಹಾಲ್ಸ್ ಅನ್ನು ಡಿಸ್ಕಸ್ ಮಾಡಿ ಸೊ ಫಿನಾಲ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Dehydrogenation reaction. So first of all, for 1 mark, remember what is the dehydrogenating reagent ಅಂತ ಕೇಳ್ತಾರೆ. So remember copper at 573 Kelvin ಅನ್ನೋದು ಗೊತ್ತಿರಲಿ. Dehydrogenating reagent ಯಾವುದಂದ್ರೆ copper at 573 Kelvin. ಅದನ್ನ ನಾವು ಹಾಟ್ ರೆಡ್ಯೂಸ್ಡ್ ಕಾಪರ್ ಅಂತ ಕರಿತೀವಿ ನಾವು ಕಾಪರ್ ವೇಪರ್ಸ್. ಸೊ at copper at 573 Kelvin reaction with hot reduced copper ಅಂತಾನು ಕರಿಬಹುದು. ಈಗ ನೋಡಿ, when vapors of primary or a secondary alcohols are passed over heated copper at 573 Kelvin, dehydrogenation take place. ಸೊ ಇಲ್ಲಿ ಒಂದಷ್ಟು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡಿಹೈಡ್ರೋಜಿನೇಷನ್, ಹೈಡ್ರೋಜಿನೇಷನ್ ಅಂತಂದ್ರೆ ಎಡಿಷನ್ ಆಫ್ ಹೈಡ್ರೋಜನ್. ಡಿ ಇದೆ ಅಂತಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್. ಬಹಳ ಸಿಂಪಲ್. ಸಿ ನಾವು ಡಿಹೈಡ್ರೇಷನ್ ಅಂತ ಡಿಸ್ಕಸ್ ಮಾಡಿದ್ವಿ, ಹೌದಾ? ಡಿಹೈಡ್ರೇಷನ್ ಅಂದ್ರೆ ಏನು? ಡಿ ಅಂತಂದ್ರೆ ರಿಮೂವ್ ಮಾಡೋದು, ಹೈಡ್ರೇಷನ್ ವಾಟರ್ ನ ರಿಮೂವ್ ಮಾಡೋದು. ಹೈಡ್ರೇಷನ್ ಅಂದ್ರೆ ಎಡಿಷನ್ ಆಫ್ ವಾಟರ್, ಡಿಹೈಡ್ರೇಷನ್ ಅಂದ್ರೆ ರಿಮೂವಲ್ ಆಫ್ ವಾಟರ್, ಹೈಡ್ರೋಜಿನೇಷನ್ ಅಂದ್ರೆ ಎಡಿಷನ್ ಆಫ್ ಹೈಡ್ರೋಜನ್, ಡಿಹೈಡ್ರೋಜಿನೇಷನ್ ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್. ರಿಮೆಂಬರ್, ಓಕೆ? ಸೊ in this particular case, when vapors of primary or secondary alcohol passed over heated copper, dehydrogenation take place to form aldehyde or ketone. So ಈಗ ನೋಡಿ, ಫಸ್ಟ್ ಪ್ರೈಮರಿ ಆಲ್ಕೋಹಾಲ್ ತಗೊಳ್ಳಂತೆ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ವಿ ಅಂದ್ರೆ RCH2OH when it is passed over copper at 573 Kelvin. ಬಹಳ ಇಂಪಾರ್ಟೆಂಟ್. ನಿಮ್ಗೆ ಎಲ್ಲೆಲ್ಲಿ ಕಾಪರ್ at 573 ಅಂತ ಕಾಣಿಸ್ತದ ಮುಂದೆ ಎಲ್ಲಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಇರಬಹುದು, ಎಲ್ಲಿಯಾದ್ರೂ ಯಾರೋ ಮಾರ್ಕ್ ಮೇಲೆ ಕಾಪರ್ at 573 Kelvin ಕಾಣಿಸ್ತಂದ್ರೆ ಇಟ್ ಇಸ್ ಡಿಹೈಡ್ರೋಜಿನೇಟಿಂಗ್ ರಿಯೇಜೆಂಟ್ CH2OH. ಇಲ್ಲಿ ನೋಡಿ, ಹೈಡ್ರೋಜನ್ ರಿಮೂವ್ ಆಗ್ತದೆ, ಹೈಡ್ರೋಜನ್ ರಿಮೂವ್ ಆಗ್ತದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ RCHO. ಇದಕ್ಕೆ ಇನ್ನೊಂದು ನಾವು ಆಕ್ಸಿಡೇಷನ್ ಅಂತ ಕರಿಬಹುದು, ಯಾಕಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಬಟ್ ಆಕ್ಸಿಡೇಷನ್ ಗಿಂತ ಬೆಟರ್ ವರ್ಡ್ ಫಾರ್ ದಿಸ್ ರಿಯಾಕ್ಷನ್ ಇಸ್ ಡಿಹೈಡ್ರೋಜಿನೇಷನ್. ಈಗ ಒಂದು ಎಕ್ಸಾಂಪಲ್ ನೋಡೋಣಂತೆ. CH3 CH2OH forming in presence of copper at 573 Kelvin. Hydrogen is removed, CH3 CHO is going to form. So idu primary alcohol. Next secondary alcohol treated with, nodi secondary alcohol treated with enagtada that we will see, right? So secondary alcohol treated with, nodi, in this case RCHOH are heated over copper at 573 Kelvin. Hydrogen is removed to form RC double bond O R. ಯಾಕೆ ಹೇಳಿ? ಡಿಹೈಡ್ರೋಜಿನೇಷನ್. ನೋಡಿ, ಹೈಡ್ರೋಜನ್ ರಿಮೂವ್ ಮಾಡ್ತೀವಿ ನಾವಿಲ್ಲಿ, ಹೈಡ್ರೋಜನ್ ಫ್ರಮ್ ಹಿಯರ್ ಅಂಡ್ ಹೈಡ್ರೋಜನ್ ಫ್ರಮ್ ಹಿಯರ್, ಎರಡು ರಿಮೂವ್ ಮಾಡಿದ್ಮೇಲೆ ಡಬಲ್ ಬಾಂಡ್ ಫಾರ್ಮ್ ಆಗ್ತದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಕೀಟೋನ್ ಆಸ್ ಅ ಪ್ರಾಡಕ್ಟ್, ಕೀಟೋನ್. ಎಕ್ಸಾಂಪಲ್ ನೋಡಿದ್ರೆ 2-propanol treated with 573 Kelvin and copper vapor, CH3 C double bond O CH3. Okay, so CH3 C double bond O CH3 you are going to get. So that is acetone you are going to get. Any doubts? Primary alcohol and secondary alcohol. Tertiary ಏನಾಗ್ತದೆ ಅಂತ ಹೇಳ್ತೀನಿ. ಟರ್ಷರಿ ಸ್ವಲ್ಪ ಚೇಂಜ್ ಆಗ್ತದೆ. ಪ್ರೈಮರಿ ಅಂಡ್ ಸೆಕೆಂಡರಿ ಆಕ್ಸಿಡೇಷನ್ ಪ್ರಾಡಕ್ಟ್ ಸೇಮ್ ಇರ್ತದೆ, ಡಿಹೈಡ್ರೋಜಿನೇಷನ್ ಪ್ರಾಡಕ್ಟ್ ಸೇಮ್ ಇರ್ತದೆ, ಗೊತ್ತಿರಲಿ. ನೋ ವಿಲ್ ಸಿ ಟರ್ಷರಿ. ಟರ್ಷರಿ ಆಲ್ಕೋಹಾಲ್ ಏನಾಗ್ತದೆ ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಇಂಥ ಒಂದಷ್ಟು ಕನ್ಫ್ಯೂಷನ್ ಆಗುವಂಥದ್ದು ಅಥವಾ ವಿಚ್ ಈಸ್ ನಾಟ್ ನಾರ್ಮಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸಿ CH3 C CH3 CH3OH when it react with copper at 573 Kelvin, here see dehydration take place. Dehydration take place. ನೋಡಿ ಇಲ್ಲಿ dehydration take place ಅಂದ್ರೆ minus water to form CH3 C double bond CH2 single bond CH3. ನೋಡಿ,
ಇದ್ರದ್ದು ನೇಮ್ ಏನಾಯ್ತು ಈಗ ಅಲ್ಕೀನ್ ಫಾರ್ಮೇಶನ್ ಆಗ್ತದೆ ಅಲ್ಕೀನ್ ಹೌದಾ 2 methyl propene is going to form 2 methyl propene is going to form. ಈಗ ನೋಡಿ why only in this case dehydration why not dehydrogenation ಅಂತ ಕೇಳಿದ್ರೆ ಈ ಪ್ರೀವಿಯಸ್ ಎರಡು ಕೇಸಲ್ಲಿ ನಮಗೆ ಏನಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. OH ಯಾವ ಕಾರ್ಬನ್ ಗೆ ಅಟ್ಯಾಚ್ ಆಗಿತ್ತು the OH attached to the carbon for that hydrogen was attached correct see here also OH attached to the carbon to which hydrogen was attached but here you see OH attached to the carbon to which hydrogen is not attached. ಅವಾಗ ಏನ್ ಮಾಡ್ತದೆ ಇದು ಕಾಪರ್ this OH ಅನ್ನ ರಿಮೂವ್ ಮಾಡ್ತದೆ along with that ಇಲ್ಲೇನಿದೆ ಇದನ್ನ ಹೀಗೆ ಬರೀತೀನಿ CH2 and H ಅಂತ ಹೇಳಿ ಈ H ಅನ್ನ ರಿಮೂವ್ ಮಾಡ್ತದೆ. You are going to get water molecule here. Hence, it will form a double bond here. ಅದಕ್ಕಾಗಿ ನಿಮಗೆ alkene formation ಆಗ್ತದೆ. Very simple, very important. ನೆನಪಿಟ್ಕೊಳ್ಳಿ. ಇದನ್ನೆಲ್ಲ ಒಂದು ಚಾರ್ಟ್ ಮಾಡಬೇಕು. ಪ್ರೈಮರಿ ಇದ್ರೆ ಏನಾಗ್ತದೆ, ಸೆಕೆಂಡರಿ ಇದ್ರೆ ಏನಾಗ್ತದೆ, ಟರ್ಷರಿ ಇದ್ರೆ ಏನಾಗ್ತದೆ. ಅವಾಗ ನಮಗೆ ಈಸಿ ಆಗ್ತದೆ. Next, this is nothing but preparation and properties of alcohols. ಈಗ ಇಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಆಲ್ಕೋಹಾಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಮರ್ಷಿಯಲ್ ಇಂಪಾರ್ಟೆಂಟ್ ಆಲ್ಕೋಹಾಲ್ ಕಮರ್ಷಿಯಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ಅಂದ್ರೆ ಇಂಡಸ್ಟ್ರಿಯಲ್ಲಿ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ. ಒಂದು ಮಿಥೈಲ್ ಆಲ್ಕೋಹಾಲ್ ಇನ್ನೊಂದು ಇಥೈಲ್ ಆಲ್ಕೋಹಾಲ್. ಅಂಡ್ ರಿಮೆಂಬರ್ ಇದ್ರ ಮೇಲೆ ಇದುವರೆಗೆ ಯಾವುದೇ ಕ್ವಶನ್ ವಾಸ್ ಆಸ್ಕ್ಡ್, ನೋ ಕ್ವಶನ್ ಆಸ್ಕ್ಡ್ ಟಿಲ್ ಟುಡೇ. ಗೊತ್ತಿರಲಿ, ಟಿಲ್ ಟುಡೇ ಕೇಳೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಸೊ ನೋಡಿ ಮಿಥನಾಲ್ ಪ್ರಿಪರೇಷನ್ ಹೇಗೆ ಅಂದ್ರೆ ಬಿಫೋರ್ ದಟ್ ರಿಮೆಂಬರ್ ದಿಸ್ ವಿ ಕಾಲ್ ಇಟ್ ಆಸ್ ವುಡ್ ಸ್ಪಿರಿಟ್. ವುಡ್ ಸ್ಪಿರಿಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಮೊದಲೆಲ್ಲ ಹಳೆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ which is used to prepare by distillation of wood. Distillation of wood, remember. Distillation of wood. ಏನಾಗ್ತದ ವುಡ್ ಒಳಗೆ ನಮಗೆ ಮೀಥೇನ್ ಗ್ಯಾಸ್ ಬರ್ತದೆ when we heat wood. ಹೌದಾ, ಕಟ್ಟಿಗೆಯನ್ನ ಹೀಟ್ ಮಾಡಿದ ಹೊಗೆ ಏನು ಬರ್ತಲ್ಲ, that is nothing but methane. ಆ ಮೀಥೇನ್ ಗ್ಯಾಸ್ ಅನ್ನ we have converted into CH3OH ಅಷ್ಟೇ. We have converted it into CH3OH. ಅದು ನಾವು ಡಿಸ್ಟಿಲೇಷನ್ ಅಂತ ಕರೆದ್ವಿ. ಮೇ ಬಿ at a strong heating. So strong heating in presence of moisture, you may get the CH3OH. ಅದಕ್ಕೆ ನಾವು ಅದನ್ನು ವುಡ್ ಸ್ಪಿರಿಟ್ ಅಂತ ಕರೆದ್ವಿ. ಸೊ ಈಗ ಅದನ್ನ CH3OH ಮಿಥನಾಲ್ ಪ್ರಿಪರೇಷನ್ ಫ್ರಮ್ ವಾಟರ್ ಗ್ಯಾಸ್ ಅಂತ ಕರಿತೀವಿ ನಾವಿಲ್ಲಿ. ಪ್ರೊಡ್ಯೂಸ್ಡ್ ಬೈ ನೋಡ್ರಿ catalytic hydrogenation of carbon monoxide at high pressure and high temperature. ನೋಡಿ CO plus S2. ಫಸ್ಟ್ ಆಫ್ ಆಲ್ ರಿಮೆಂಬರ್ ಈ ಮಿಕ್ಸ್ಚರ್ ಅನ್ನ ನಾವು ವಾಟರ್ ಗ್ಯಾಸ್ ಅಂತ ಕರಿತೀವಿ. We call this as water gas. Remember, we call this as water gas. So water gas ಅಂತ ಕರಿತೀವಿ. Then zinc oxide Cr2O3 ಇದನ್ನ ನಾವು catalytic hydrogenation ಅಂತ ಕರೆದ್ವಿ. 300 atmosphere and 573 to 673 Kelvin. So we have used CO plus 2S2 ZNO or Cr2O3 in presence of 300 atmosphere pressure and 573 to 673 Kelvin, forming CH3OH. Forming CH3OH. Remember, ಇಷ್ಟೇ ಇಂಪಾರ್ಟೆಂಟ್ ಪ್ರಿಪರೇಷನ್ ಇದು. ಸಿಂಪಲ್. ವಾಟರ್ ಗ್ಯಾಸ್ ಅನ್ನ ಜಡೆನು Cr2O3 ಜೊತೆ ಹೀಟ್ ಮಾಡ್ತೀವಿ. 300 atmospheric pressure, 573 to 673 Kelvin. Methanol is going to form. ಸಿಂಪಲ್ ಪ್ರಿಪರೇಷನ್. ಇದನ್ನ ಇಂಡಸ್ಟ್ರಿಯಲ್ಲಿ ಪ್ರಿಪೇರ್ ಮಾಡೋದು ಇದು. ಇಥನಾಲ್ ನೋಡಿ, ಇಥನಾಲ್ ಫಾರ್ಮುಲಾ is C2H4OH ಗೊತ್ತಿದೆ ನಮಗೆ. ಕಮರ್ಷಿಯಲಿ obtained by fermentation. Remember, fermentation of sugar cane ನೋಡಿ. ಸೊ ಇದು ಸುಕ್ರೋಸ್ ಹೌದಾ, ಸುಕ್ರೋಸ್. ಈಗಲೂ ಕೂಡ ರಿಮೆಂಬರ್, ಈಗಲೂ ಕೂಡ ಎಲ್ಲೆಲ್ಲಿ ಇಂಡಸ್ಟ್ರೀಸ್ ಇರ್ತದಲ್ಲ, ಯಾವುದು ಈ ಶುಗರ್ ಇಂಡಸ್ಟ್ರೀಸ್ ದೊಳಗೆ ಇಥನಾಲ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಯಾಕಂದ್ರೆ ಶುಗರ್ ಕೇನ್ ಏನಿರ್ತದೆ C12H12O11 ಸುಕ್ರೋಸ್, ಅದನ್ನ ಇನ್ವರ್ಟೇಸ್ ಅನ್ನೋ ಒಂದು ಎನ್ಸೈಮ್ ಅನ್ನು ಆಡ್ ಮಾಡ್ತಾರೆ. ಇನ್ವರ್ಟೇಸ್ ಅನ್ನೋ ಎನ್ಸೈಮ್ ಅನ್ನು ಆಡ್ ಮಾಡಿದಾಗ ದಿಸ್ ಅಂಡರ್ಗೋ ಹೈಡ್ರಾಲಿಸಿಸ್ ಟು ಫಾರ್ಮ್ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್. ದೆನ್ ಗ್ಲೂಕೋಸ್ ಆರ್ ಫ್ರುಕ್ಟೋಸ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು ನೀವು. which reacts, which undergo fermentation ಅಂತಂದ್ರೆ we are keeping this for weeks or months. enzyme catalyzed reaction ಇವೆಲ್ಲ ನಾವು ಅದನ್ನ enzyme ಅಂತ ಕರಿತೀವಿ. enzyme catalyzed reaction ಇವೆಲ್ಲ. so glucose and fructose form ಆಗ್ತದೆ. glucose or fructose reacts with zymase to form ethanol. ನೋಡಿ, ethanol is going to form plus CO2. This is what we called as ethanol preparation. ಬಹಳ ಸಿಂಪಲ್ ಇದೆ. ಕಮರ್ಷಿಯಲಿ obtained by fermentation of sugar cane. ಸೊ ಸುಕ್ರೋಸ್ ಅನ್ನ ತಗೋತೀವಿ, H2O ಜೊತೆ ಅಂದ್ರೆ ಇನ್ವರ್ಟೇಸ್ ಎನ್ಸೈಮ್ ಅನ್ನು ಆಡ್ ಮಾಡ್ತೀವಿ. ವಿಲ್ ಗೆಟ್ ಗ್ಲೂಕೋಸ್ ಅಂಡ್ ಫ್ರುಕ್ಟೋಸ್. Zymase will convert glucose or fructose into ethanol. It may be glucose
or fructose. Remember, ಯಾವ್ದು ಬೇಕಾದ್ರೂ ತಗೋಬಹುದು. It may be fructose or glucose. Reacts with zymase to form ethanol. This is preparation of ethanol. Remember, ಒಂದಷ್ಟು this is not there for the syllabus, but ಗೊತ್ತಿರಲಿ absolute alcohol ಅಂತ ನಾವು ಏನು ಕರಿತೀವಿ? Absolute alcohol ಅಂತ ಹೇಳಿ 100% alcohol. Remember, this alcohol will never be used for drinking. ಗೊತ್ತಿರಲಿ. ಈಗ ನಾವೇನು ಈ ಅಂಗಡಿ ಒಳಗೆ ಏನು ಸಿಗ್ತಾವಲ್ಲ ಡ್ರಿಂಕ್ಸ್, ಅದು ಆ ಆಲ್ಕೋಹಾಲ್ 100% ಆಲ್ಕೋಹಾಲ್ ಸಾಧ್ಯನೇ ಇಲ್ಲ, ಇರೋದಿಲ್ಲ. 100% ಆಲ್ಕೋಹಾಲ್ ಇತ್ತಂದ್ರೆ ಲಿವರ್ ಡ್ಯಾಮೇಜ್ ಇಮಿಡಿಯೇಟ್ ಆಗಿಬಿಡ್ತದೆ. ಆಲ್ಕೋಹಾಲ್ ಎನಿವೇ ಇಟ್ ವಿಲ್ ಡ್ಯಾಮೇಜ್ ದ ಲಿವರ್, ಬಟ್ ಇಮಿಡಿಯೇಟ್ ಆಗಿ ಆಗಿಬಿಡುತ್ತೆ. 100% ಆಲ್ಕೋಹಾಲ್ ವಿಲ್ nobody can drink this. Remember, 100% alcohol. Then ಇನ್ನೊಂದಿದೆ, ಮಿಥೈಲೇಟೆಡ್ ಆರ್ ಡಿನ್ಯಾಚುರ್ಡ್ ಸ್ಪಿರಿಟ್ ಅಂತ ಕರಿತೀವಿ. ಮಿಥೈಲೇಟೆಡ್ ಆರ್ ಡಿನ್ಯಾಚುರ್ಡ್ ಸ್ಪಿರಿಟ್ ಅಂತ ಕರಿತೀವಿ. That is the alcohol which is made unfit for drinking by mixing it with methyl alcohol, pyridine and some coloring substances like copper sulfate. Methylated or denatured alcohol ಅಂತಂದ್ರೆ, denatured spirit ಅಂತಂದ್ರೆ which is made unfit for drinking in presence of adding methyl alcohol, pyridine, some coloring substance like CuSO4. This type of alcohol is called as denatured alcohol. ಗೊತ್ತಿರಲಿ, denatured alcohol. First of all, remember, ನಾವೇನು ಮಿಥೈಲ್ ಆಲ್ಕೋಹಾಲ್ ಅಂತ ಹೇಳ್ತೀವಲ್ಲ, methyl alcohol is poisonous when it is in large quantity. So ಈಗ ನೀವು ಪೇಪರ್ಲಿ ಒಂದಷ್ಟು ಈಗಲ್ಲ, ಈಗ ಸ್ವಲ್ಪ ದಿನದ ವರ್ಷದ ಹಿಂದೆ, ನೀವಿನ್ನೂ ಸಣ್ಣವ್ರು ಇದ್ದಿರ್ಬೇಕು, ಅವಾಗೆಲ್ಲ ಈ ನ್ಯೂಸ್ ಬಹಳ ಕಾಮನ್ ಆಗಿತ್ತು ನ್ಯೂಸ್ ಪೇಪರ್ಗಳಲ್ಲಿ. ಅಂದ್ರೆ they used to prepare in the villages, they used to prepare this alcohol without the permission. ಅದನ್ನ ಅವರು ಕನ್ನಡದಲ್ಲಿ, ಇಂಗ್ಲಿಷ್ ಏನ್ ಹೇಳ್ತಾರೆ ಗೊತ್ತಿಲ್ಲ, ನಾನು ಕನ್ನಡದೊಳಗೆ ಕಳ್ಳಬಟ್ಟಿ ಅಂತ ಕರಿತಿದ್ರು. ಅಂದ್ರೆ ಕಳ್ಳತನದಿಂದ ಪ್ರಿಪೇರ್ ಮಾಡೋದು, ವಿಥೌಟ್ ಇಂಟಿಮೇಟೆಡ್ ಟು ದ ಗವರ್ಮೆಂಟ್ ಆರ್ ವಿಥೌಟ್ ಟೇಕಿಂಗ್ ದ ಪರ್ಮಿಷನ್. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ, ಈ ಶುಗರ್ ಇಂಡಸ್ಟ್ರೀಸ್ ದೊಳಗೆ ಅವಾಗೆಲ್ಲ ಈ ಹಳ್ಳಿ ಕಡೆ ಎಲ್ಲ ಈ ಕಬ್ಬು ಬೆಳಿತಿದ್ರು. ಎಲ್ಲಾ ಹಳ್ಳಿಲಿ ಕಬ್ಬು ಬೆಳೆಯುವುದಿಲ್ಲ ಈಗ, ಬಟ್ ಮೊದಲು ಎಲ್ಲಾ ಹಳ್ಳಿಯಲ್ಲೂ ಕಬ್ಬು ಬೆಳಿತಿದ್ರು, ಶುಗರ್ ಕೇನ್. ಸೊ ಅಲ್ಲಿಗೆ ಒಂದಷ್ಟು ಮಷಿನ್ಸ್ ಗಳು ಬಂದು, ಶುಗರ್ ಕೇನ್ ಫ್ರಾಮ್ ವಿಚ್ ಶುಗರ್ ಕೇನ್ ಜ್ಯೂಸ್ ವಾಸ್ ಎಕ್ಸ್ಟ್ರಾಕ್ಟೆಡ್, ಫ್ರಾಮ್ ದಟ್ ಜಗರಿ ವಾಸ್ ಪ್ರಿಪೇರ್ಡ್. ಬೆಲ್ಲವನ್ನು ಪ್ರಿಪೇರ್ ಮಾಡ್ತಿದ್ರು. ಈಗೂ ಕೂಡ ನೀವು ನಮ್ಮ ಕಡೆ ಅಂದ್ರೆ ನಾರ್ತ್ ಕರ್ನಾಟಕ ಅಲ್ಲ, ಈ ಕಡೆ ಉತ್ತರ ಕನ್ನಡ ಕಡೆ ಬಂದ್ರಿ ಅಂತಂದ್ರೆ, ನಮ್ಮೂರ್ ಕಡೆ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಕಡೆ ನೀವು ಬಂದ್ರಿ ಅಂದ್ರೆ, ದೇರ್ ನಾವು ಆಲ್ಸೋ ಯಾರ ಮನೆಯಲ್ಲಿ ಕಬ್ಬನ್ನು ಬೆಳೆದಿರ್ತಾರೆ ಅವ್ರ ಹೊಲದಲ್ಲಿ, ಅವರು ಆಲೆ ಮನೆ ಅಂತ ಮಾಡ್ತಾರೆ. ನಿಮ್ಮ ಮನೆಗೆ ಯಾರು ಗೊತ್ತಿರ್ಬೇಕು, ಕೇಳಿ ನೋಡ್ರಿ. ಆಲೆ ಮನೆ ಅಂತ ಮಾಡ್ತಿದ್ರು. ಆಲೆ ಮನೆ ಅಂತಂದ್ರೆ ಈ ಕಬ್ಬನ್ನ, ಶುಗರ್ ಕೇನ್ ಅನ್ನ ಕನ್ವರ್ಟೆಡ್ ಇಂಟು ಜ್ಯೂಸ್. ಆ ಜ್ಯೂಸ್ ಅನ್ನ ಹೀಟ್ ಮಾಡಿ ದೇ ಯೂಸ್ ಟು ಪ್ರಿಪೇರ್ ಜಗರಿ. ಸೊ ಬೆಲ್ಲವನ್ನ ಪ್ರಿಪೇರ್ ಮಾಡ್ತಾರೆ. ಓಕೆ, ಸೊ ಇನ್ ದಟ್ ಕೇಸ್ ಏನು ಅದರ ಒಂದು ಬೈ ಪ್ರಾಡಕ್ಟ್ ಬರ್ತದಲ್ಲ, ಇಟ್ ಮೇ ಬಿ ದಟ್ ನಾವು ಕಬ್ಬಿನ ಸಿಪ್ಪೆ ಅಂತ ಕರಿತೀವಿ, that one, or you can say while preparing the jaggery we used to get some precipitate type of substances. ಅವನ್ನೆಲ್ಲ ಸೇರಿಸಿ ಒಂದು ಗಡಿಗೆ ಒಳಗೆ ಹಾಕಿ ಒಂದು ತಿಂಗಳ ಇಟ್ಬಿಡೋದು, ಮಣ್ಣೊಳಗೆ ಹುಗುದು. ಸೊ ಇನ್ಸೈಡ್ ದ ಅರ್ತ್ ಕ್ರಸ್ಟ್, ಅದ್ರ ಮೇಲೆ ಮಣ್ಣು ಹಾಕಿ ಇಟ್ಬಿಡ್ತಿದ್ರು. ಒಂದ್ ತಿಂಗಳ ಆದ್ಮೇಲೆ ಅದು ಆಲ್ಕೋಹಾಲ್ ಕನ್ವರ್ಟ್ ಆಗ್ತಿತ್ತು, ಅದನ್ನು ಕುಡಿತಿದ್ರು ಅವಾಗ ಹಳ್ಳಿ ಒಳಗೆ. ಅದನ್ನ ನಾವು ಕಳ್ಳಬಟ್ಟಿ ಅಂತ ಕರೆದ್ರು ಅವರು. ರಿಮೆಂಬರ್, ಬಹಳಷ್ಟು ಜನ ಅದನ್ನ ಕುಡಿದು ಬಿಟ್ಟು ಸತ್ತು ಹೋಗ್ತಿದ್ರು. ದ ರೀಸನ್ ಫಾರ್ ದಟ್ ಈಸ್, remember, when you go for fermentation of this sugarcane, not only alcohol, methyl alcohol also going to prepare if you don't add these enzymes. See, ಈಗ ಹಳ್ಳಿ ಒಳಗೆಲ್ಲ ಅವ್ರಿಗೆ ಎಂಜೈಮ್ ಅಂದ್ರೆ ಏನಂತ ಹೆಂಗ್ ಗೊತ್ತಿರಬೇಕು. ಕಮರ್ಷಿಯಲಿ ಪ್ರಿಪೇರ್ ಮಾಡಬೇಕಾದ್ರೆ ಎಂಜೈಮ್ ಅನ್ನೆಲ್ಲ ಹಾಕ್ತಾರೆ, ಬಟ್ ಎಂಜೈಮ್ ಗೊತ್ತಿರಲಿಲ್ಲ. ಅವ್ರು ಏನ್ ಮಾಡ್ತಾರೆ, ಓನ್ಲಿ ಸುಕ್ರೋಸ್ ಪ್ಲಸ್ ವಾಟರ್ ನ ಬಹಳ ದಿವಸದವರೆಗೆ, ಒಂದು ತಿಂಗಳಾನುಗಟ್ಲೆ, ಮಂತ್ಸ್ ಟುಗೆದರ್ ಯೂಸ್ ಟು ಕೀಪ್ ಇಟ್ ಇನ್ ದ ಅರ್ತ್. ಅದು ಸ್ಲೋ ಆಗಿ ಫಾರ್ಮೇಶನ್ ಆಗ್ತಾ ಹೋಗ್ತಿತ್ತು. ಇಥೈಲ್ ಆಲ್ಕೋಹಾಲ್ ಆಗ್ತಿತ್ತು ನೋಡೋರು, ಬಟ್ ಮಿಥೈಲ್ ಆಲ್ಕೋಹಾಲ್ ಪ್ರಿಪೇರ್ ಆಗ್ತಿತ್ತು. ಬಿಕಾಸ್ ಆಫ್ ದಟ್ ಡ್ರಿಂಕಿಂಗ್ ದಟ್ ಆಲ್ಕೋಹಾಲ್ ದೇ ಯೂಸ್ ಟು ಡೈ. ಬಹಳ ಕಾನ್ಸಂಟ್ರೇಷನ್ ಒಳಗೆ ಏನಾದ್ರು ಕುಡಿದ್ರು ಅಂತಂದ್ರೆ ಸತ್ತು ಹೋಗ್ಬಿಡ್ತಿದ್ದು. ಅವಾಗ ಪೇಪರ್ಲಿ ಕಾಮನ್ ಆಗಿತ್ತು. ಸೊ ಅಂದ್ರೆ ಕಳ್ಳಬಟ್ಟಿಯನ್ನ ಕುಡಿದು ಸತ್ತ ಇಷ್ಟು ಜನ ಅಂತೇಳಿ ಪೊಲೀಸರು ರೈಡ್ ಮಾಡ್ತಿದ್ದ ಅದ್ರ ಮೇಲೆ. ಸೊ ಅದು ನಾವು ಡಿನ್ಯಾಚುರ್ಡ್ ಸ್ಪಿರಿಟ್ ಅಂತ ಕರಿತೀವಿ. ಮಿಥೈಲ್ ಆಲ್ಕೋಹಾಲ್ ಇಸ್ ಪಾಯ್ಸನಸ್ ವೆನ್ ಇಟ್ ಇಸ್ ಇನ್ ದ ಲಾರ್ಜ್ ಕ್ವಾಂಟಿಟಿ. ಗೊತ್ತಿರಲಿ, ಇಲ್ಲಿ ಅಫಿಷಿಯಲಿ ನಾವೇನ್ ಮಾಡ್ತೀವಿ, ವಿಚ್ ಇಸ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಬೈ ಮಿಕ್ಸಿಂಗ್ ಇಟ್ ವಿತ್ ಮಿಥೈಲ್ ಆಲ್ಕೋಹಾಲ್, pyridine, some coloring substances. ಇನ್ನೊಂದು ಆಲ್ಕೋಹಾಲ್ ಇದೆ, ಪವರ್ ಆಲ್ಕೋಹಾಲ್ ಅಂತ ಹೇಳಿ. ಪವರ್ ಆಲ್ಕೋಹಾಲ್ ಅಂತಂದ್ರೆ ಪೆಟ್ರೋಲ್, ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಪ್ಲಸ್ ಇಥನಾಲ್ and small amount of benzene which is used to generate power called as power alcohol. Mixture may be used as substitute for petrol.
Okay, next we'll move to phenols. See, phenols ಅಲ್ಲಿ in this particular case classification ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. Classification ಅಲ್ಲಿನೇ we will see the nomenclature also. See, classification ಅಲ್ಲಿ phenols are classified as mono, di, tri, polyhydric alcohol. Poly HY ಬರಬೇಕಿದೆ. Polyhydric alcohol depending on number of OH groups. Number of OH group ಮೇಲೆ ಡಿಪೆಂಡ್. ಬಹಳ ಸಿಂಪಲ್ ನೋಡಿ. Monohydric alcohol contains only one OH group. ಹೌದಾ? ಸೊ ಇದಕ್ಕೆ ಫಿನಾಲ್ ಅಂತ ಕರಿತೀವಿ. ಇದಕ್ಕೆ IUPAC ನೇಮ್ ನೋಡಿ. ಫಿನಾಲ್ ಫಸ್ಟ್ ಪ್ರಿಫರೆನ್ಸ್ 1 2 2 ಮಿಥೈಲ್ ಇದು ಹೌದಾ 2 ಮಿಥೈಲ್ ಫಿನಾಲ್. ಈಗ ನೋಡಿ 1 2 3 3 ಮಿಥೈಲ್ ಫಿನಾಲ್ 1 2 3 4 4 ಮಿಥೈಲ್ ಫಿನಾಲ್. ಇಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಜನರಲ್ ನೇಮ್ ನೆನಪಿಟ್ಕೊಳ್ಳಿ. ಯಾಕಂದ್ರೆ ಯಾವುದೋ ಒಂದು ಬೇರೆ ಬೇರೆ ರಿಯಾಕ್ಷನ್ ದೊಳಗೆ ಜನರಲ್ ನೇಮ್ ಕೊಟ್ಟು ಕೇಳ್ಬಿಡಬಹುದು. ಗೊತ್ತಿಲ್ಲ ಅಸಿಡಿಕ್ ನೇಚರ್ ಕೇಳಬೇಕಾದ್ರೆ ಇದನ್ನ ಕೇಳ್ಬಿಡ್ತಾರೆ. ಆರ್ಥೋಕ್ರೆಸಾಲ್. ರಿಮೆಂಬರ್ ಕ್ರೆಸಾಲ್ ಅಂತ ಅಂದ್ರೆ ಫಿನಾಲ್ attached with CH3, we call it as cresol. Orthocresol ಅಂದ್ರೆ ortho positioning CH3, metacresol ಅಂದ್ರೆ meta positioning CH3, paracresol ಅಂದ್ರೆ para positioning ಗೆ CH3 attached. ಅದನ್ನ ನಾವು 4 methyl phenol ಅಂತ ಕರೆದ್ವಿ. ಕ್ರೆಸಾಲ್ ಅಂದ್ರೆ ಇಷ್ಟ ನೆನಪಿಟ್ಕೊಳ್ಳಿ, ಮೀಥೈಲ್ ಗ್ರೂಪ್ ಒಂದೇ ಇರಬೇಕಾ, ಮೀಥೈಲ್ ಗ್ರೂಪ್ ಇಂದ ಫಿನಾಲ್. ಇದು ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್, ಸಾರಿ ಫಿನಾಲ್ಸ್ ಅಂತ ಹೇಳಿ. ಹೈಡ್ರಿಕ್ ನೋಡಿ contains 2 OH group. See, benzene 1,2 diol. See, E of benzene is kept as it is. ಯಾಕಂದ್ರೆ ಇಲ್ಲಿ ಎರಡು OH ಇರೋದಕ್ಕೆ we are not telling this as phenol also. ಗೊತ್ತಿರಲಿ, ಫಿನಾಲ್ ಅಲ್ಲ ಇದು. benzene 1,2 diol, one first position second position OH group ಇರೋದಕ್ಕೆ diol ಅಂತ ಕರೆದ್ವಿ. This cannot be called as, IUPAC ನ ನೇಮ್ ಪ್ರಕಾರ this cannot be called as 2-hydroxy phenol. ಇದಕ್ಕೆ ಬೆಸ್ಟ್ ವರ್ಡ್ ಅಂದ್ರೆ ಬೆನ್ಝೀನ್ 1,2 ಡಯಾಲ್ ಅಂತಾನೆ. ಇದಕ್ಕೆ ನಾವು ಜನರಲ್ ನೇಮ್ ನೆನ್ಪಿಟ್ಕೊಳ್ಳಿ, ಕ್ಯಾಟಕಾಲ್. ಕ್ಯಾಟಕಾಲ್ 1 ಮಾರ್ಕ್ಸ್ ಕೇಳ್ಬಿಡ್ತಾರೆ, ಕೇಳಿಲ್ಲ ಇದುವರೆಗೆ, ಬಟ್ ಕೇಳ್ಬೋದು. ಅದು ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ಬೋದು. ವಾಟ್ ಈಸ್ ದ ಫಾರ್ಮುಲಾ ಆಫ್ ಕ್ಯಾಟಕಾಲ್ ಅಂದ್ರೆ ಸ್ಟ್ರಕ್ಚರ್ ಆಫ್ ಕ್ಯಾಟಕಾಲ್. ವಾಟ್ ಇಸ್ IUPAC ನೇಮ್ ಆಫ್ ಕ್ಯಾಟಕಾಲ್? ರೆಸಾರ್ಸಿನಾಲ್ 1,3 ಡಯಾಲ್. ನೋಡಿ 1,3 ಡಯಾಲ್ ರೆಸಾರ್ಸಿನಾಲ್. ದಿಸ್ ಇಸ್ ನೆನ್ಪಿಟ್ಕೊಳ್ಳಿ ಹೈಡ್ರೋಕ್ವಿನೋನ್ ಆರ್ ಕ್ವಿನಾಲ್. ಹೈಡ್ರೋಕ್ವಿನೋನ್ ಆರ್ ಕ್ವಿನಾಲ್. ಸೊ in this particular case, in this case ನೋಡಿ OH group 1,4 position. See, hydroquinone or quinol. Remember, dihydric ನೋಡಿ contains 3 OH group. pyrogalol ಅಂತ ಕರಿತೀವಿ ನಾವು ಇದನ್ನ. benzene 1 2 3 triol 1 2 3 triol. ಇದು ನೋಡಿ 1 2 3 4 5 1 3 5 triol. ಫ್ಲೂರೋಗ್ಲುಸಿನಾಲ್ ಅಂತ ಅರ್ಥ. ಫ್ಲೂರೋಗ್ಲುಸಿನಾಲ್ ಅಂತ ಕರಿತೀವಿ ಇದಕ್ಕೆ. ಇದಕ್ಕೆ ಹೈಡ್ರಾಕ್ಸಿಕ್ವಿನಾಲ್ ಅಂತ ಕರಿತೀವಿ. benzene 1 2 3 triol, hydroxyquinol, benzene 1 2 3 triol. ಸಿ ಇದಕ್ಕೂ ನಾವು ಹೈಡ್ರೋಕ್ವಿನೋನ್ ಅಂತ ಕರೆದ್ವಿ, ಇದಕ್ಕೆ ನಾವು ಹೈಡ್ರಾಕ್ಸಿಕ್ವಿನಾಲ್ ಅಂತ ಕರಿತೀವಿ ಅಷ್ಟೇ. ಯಾಕಂದ್ರೆ ಈ ಪಾರ್ಟ್ ಏನಿದೆ ಕ್ವಿನಾಲ್ ಇದೆ, ಹೌದಾ? ನೋಡಿ ಈ ಪಾರ್ಟ್ ಏನಿದೆ ಕ್ವಿನಾಲ್, ಹೈಡ್ರಾಕ್ಸಿ ಪೊಸಿಷನ್, ಸೆಕೆಂಡ್ ಪೊಸಿಷನ್ OH. ಇಲ್ಲಿ ಸೆಕೆಂಡ್ ಪೊಸಿಷನ್ ನೀವು ಇಂಡಿಕೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ಇರೋ ಒಂದು OH ಇಲ್ಲಿ ಅಟ್ಯಾಚ್ ಆದ್ರೂ ಸೆಕೆಂಡ್ ಪೊಸಿಷನ್, ಇಲ್ಲಿಂದ ಇಲ್ಲಿ ಅಟ್ಯಾಚ್ ಆದ್ರೂ ಸೆಕೆಂಡ್ ಪೊಸಿಷನ್, ಇಲ್ಲಿ ಅಟ್ಯಾಚ್ ಆದ್ರೂ ಸೆಕೆಂಡ್ ಪೊಸಿಷನ್. ಅದಕ್ಕಾಗಿ ಪೊಸಿಷನ್ ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ. The whole, all these 3 positions are equal. ಅದಕ್ಕೆ ಹೈಡ್ರಾಕ್ಸಿಕ್ವಿನಾಲ್, benzene 1 2 3 triol ಅಂತ ಕರೆದಿದ್ದೀವಿ. This is the IUPAC name also and types also. Monohydroxy, dihydroxy, trihydroxy. ಇಲ್ಲಿವರೆಗೆ ಯಾವುದೇ ಕ್ವೆಶ್ಚನ್ ಕೇಳಿಲ್ಲ, ಬಟ್ ಕೇಳಿದ್ರು ಬರೀಲಿಕ್ಕೆ ಬರಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಬಟ್ ಇದಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಡಿ ಬೋರ್ಡ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ದಾಗ. This is the last preference, remember. Next we'll go to preparation of phenol. ಬಹಳ ಸಿಂಪಲ್. See, 4 method of preparation we'll discuss. ಮೊದಲನೇದು haloarenes. Second one from benzene sulfonic acid, from disonium salt, from cumin. 4 ಪ್ರಿಪರೇಷನ್. ಇದ್ರೊಳಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ಫಸ್ಟ್ ಪ್ರಿಫರೆನ್ಸ್. ಇದಕ್ಕೆ ಗೊತ್ತಿರಲಿ, ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ 5 ಸ್ಟಾರ್ ಕ್ವಶನ್. 4 ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಇಸ್ ಫ್ರಮ್ ಕ್ಯುಮಿನ್, ಗೊತ್ತಿರಲಿ. ಸಿ ಫಸ್ಟ್ ಒನ್ haloarenes. haloarenes ನೋಡಿ, ಇನ್ ಕೇಸ್ ಆಫ್ ದ haloarenes ಅಂದ್ರೆ ಕ್ಲೋರೋಬೆನ್ಸಿನ್ ತಗೊಳ್ಳಂತೆ, ಫ್ಯೂಸ್ಡ್ ವಿತ್ NaOH in presence of 623 Kelvin and 300 atmospheric pressure. ಗೊತ್ತಿರಲಿ, ಟೆಂಪರೇಚರ್ ಪ್ರೆಷರ್ ಇಂಥ ರಿಯಾಕ್ಷನ್ ದೊಳಗೆ ಇಂಪಾರ್ಟೆಂಟ್ ಆಗ್ತದೆ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ನಿಮಗೆ ಇರುವಂತ ದೊಡ್ಡ ಚಾಲೆಂಜ್ ಇದು. ಇದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ದರ್ ಇಸ್ ನೋ ಅದರ್ ವೇ. ಗೊತ್ತಿರಲಿ, ಕ್ಲೋರೋಬೆನ್ಸಿನ್ is fused with NaOH at 623 Kelvin and 300 atmosphere forms sodium phenoxide, which on acidification gives phenol. ನೋಡಿ ರಿಯಾಕ್ಷನ್ ನೋಡಿ, ಕ್ಲೋರೋಬೆನ್ಸಿನ್ NaOH ಜೊತೆ ರಿಯಾಕ್ಟ್ ಮಾಡ್ತೀವಿ 623 Kelvin and 300 atmosphere forming sodium phenoxide.
ದಿಸ್ ವಿ ಕಾಲ್ಡ್ ಎಸ್ ಸೋಡಿಯಂ ಫಿನಾಕ್ಸೈಡ್ ನೋಡಿ, ಹೌದಾ? ಸೋಡಿಯಂ ಫಿನಾಕ್ಸೈಡ್ ಅಂತ ಕರಿತೀವಿ. ದಿಸ್ ಆನ್ ಅಸಿಡಿಫಿಕೇಶನ್ HCl ಆಡ್ ಮಾಡಿದಾಗ NaCl ಆಗಿ ಹೋಗ್ತದ, OH ಫಾರ್ಮ್ ಆಗ್ತದೆ. ಫಿನಾಲ್ ಇಸ್ ಗೋಯಿಂಗ್ ಟು ಗೆಟ್. ದಿಸ್ ಇಸ್ ಫಸ್ಟ್ ಪ್ರಿಪರೇಷನ್. ಆಕ್ಚುಲಿ ಈ ಪ್ರೊಸೆಸ್ ಅನ್ನು ನಾವು ಡೌಸ್ ಪ್ರೊಸೆಸ್ ಅಂತ ಕರಿತೀವಿ. ಬಟ್ ಈ ನೇಮ್ಡ್ ರಿಯಾಕ್ಷನ್ ಏನಿದೆಯಲ್ಲ ಇದು ಸಿಲೆಬಸ್ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಂದ್ರೆ ನೇಮ್ಡ್ ರಿಯಾಕ್ಷನ್ ಅಲ್ಲಿ ಕೇಳೋದಿಲ್ಲ ಇದನ್ನ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಡೌಸ್ ಪ್ರೊಸೆಸ್ ಅಂದ್ರೆ ಇದೇನೆ. ಕ್ಲೋರೋಬೆನ್ಸಿನ್ ವಿತ್ NaOH 623 and 300 atmospheric pressure, sodium phenoxide on acidification, phenol. Then benzene sulfonic acid. Benzene sulfonic acid ಫಸ್ಟ್ ಪ್ರಿಪರೇಷನ್ ಮಾಡೋದು ಹೇಗೆ ಕೊಡ್ತೀನಿ. ಫಸ್ಟ್ ಪ್ರಿಪರೇಷನ್ ಹೇಗೆ ಅಂದ್ರೆ ಬೆನ್ಝೀನ್ ಅನ್ನ ಓಲಿಯಂಗೆ ಆಡ್ ಮಾಡ್ತೀವಿ. ಓಲಿಯಂ ಅಂದ್ರೆ S2SO4 ಕಾನ್ಸಂಟ್ರೇಟೆಡ್. ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, ಈ ರೀತಿ ಬರೀತೀವಿ ನಾವು, S2S2O7. ರಿಮೆಂಬರ್, H2S2O7, S2SO4 ಅಂತ ಕರಿತೀವಿ. ಅದೇ ಕಾನ್ಸಂಟ್ರೇಟೆಡ್ ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಗಿವ್ ರೈಸ್ ಟು ಬೆನ್ಝೀನ್ ಸಲ್ಫೋರಿಕ್ ಆಸಿಡ್. ಇದನ್ನ ನಾವು ಮೋಲ್ಟನ್ NaOH ಜೊತೆ ಹೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಆಸಿಡಿಫಿಕೇಶನ್ ಫಸ್ಟ್ ಸೋಡಿಯಂ ಫಿನಾಕ್ಸೈಡ್ ಆಗ್ತದೆ. ಆನ್ ಆಸಿಡಿಫಿಕೇಶನ್ ಡೈರೆಕ್ಟ್ಲಿ ಫಾರ್ಮ್ಸ್ ಫಿನಾಲ್. ರಿಮೆಂಬರ್, ಸೊ ಫಸ್ಟ್ ಸೋಡಿಯಂ ಫಿನಾಕ್ಸೈಡ್ ಆಗ್ತದೆ, ದೆನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಫಿನಾಲ್ ಆನ್ ಆಸಿಡಿಫಿಕೇಶನ್. ಆಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇಷ್ಟೇ ರಿಯಾಕ್ಷನ್ ಇದೆ, ಪ್ರಾಕ್ಟೀಸ್ ಮಾಡಿ. ಇಷ್ಟೇ ರಿಯಾಕ್ಷನ್ ಗೊತ್ತಿದ್ರೆ ಸರ್. ಫಸ್ಟ್ ಬೆನ್ಝೀನ್ ಜೊತೆ ಓಲಿಯಂ ರಿಯಾಕ್ಟ್ ಆಗಿ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಆಗ್ತದೆ, which on reacts with sodium hydroxide on acidification, forming phenol. Remember, forming phenol. ಇವೆರಡು ಮೆಥಡ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ನಮಗೆ, ಸೊ ಬಟ್ ಗೊತ್ತಿರಲಿ. ಮೂರನೇದು ಫ್ರಾಮ್ ಡಯಾಸೋನಿಯಂ ಸಾಲ್ಟ್ಸ್. ಡಯಾಸೋನಿಯಂ ಸಾಲ್ಟ್ ಪ್ರಿಪರೇಷನ್ ಮಾಡೋದು ಆಲ್ರೆಡಿ ಹೇಳಿದ್ವಿ, ಹೌದಾ? ಎನಿಲಿನ್ ರಿಯಾಕ್ಟ್ ವಿತ್ ಸೋಡಿಯಂ ನೈಟ್ರೈಟ್ ಇನ್ HCl ಅಂದ್ರೆ HNO2 ಫಾರ್ಮ್ ಆಗ್ತದೆ. ಅಮೈನ್ಸ್ ನೆನ್ಪ್ ಮಾಡ್ಕೊರಿ, ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ಅಂದ್ರೆ ಎನಿಲಿನ್ ಟ್ರೀಟೆಡ್ ವಿತ್ nitrous acid NaNO2HCl at 0 to 5 degrees Celsius ಅಂದ್ರೆ 273 to 278 Kelvin gives diazonium salt. ನೋಡಿ, gives diazonium salt. Which on warming with water or by treating with dilute acid ಅಂದ್ರೆ acidification, forming phenol. ಬಹಳ ಸಿಂಪಲ್. ಫಸ್ಟ್ ನೋಡಿ, ಅಮೈನ್ಸ್ ತಗೋತೀವಿ ಅಂದ್ರೆ ಎನಿಲಿನ್ NaNO2HCl ಜೊತೆ ಆಗಿ N2Cl ಮೈನಸ್ ಆಯ್ತು, ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಫಾರ್ಮ್ ಆಯ್ತು ಇಲ್ಲಿ, ರೈಟ್? ಆಕ್ಚುಲಿ ಇಲ್ಲಿ ತ್ರಿಬಲ್ ಬಾಂಡ್ ಆಗ್ಬೇಕು, ಗೊತ್ತಿರಲಿ, ತ್ರಿಬಲ್ ಬಾಂಡ್ ಆಗ್ಬೇಕು ಇಲ್ಲಿ. ಅದಕ್ಕಾಗಿ ಇದ್ರ ಮ್ಯಾಗ ಪ್ಲಸ್ ಚಾರ್ಜ್ ಬರ್ತದೆ, ಇದ್ರ ಮ್ಯಾಗ ಮೈನಸ್ ಚಾರ್ಜ್ ಬರ್ತದೆ. ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಫಾರ್ಮ್ ಆಯ್ತು. ದೆನ್ ರಿಮೆಂಬರ್, ವಿಚ್ ಆನ್ ಆಸಿಡಿಫಿಕೇಶನ್ ಆರ್ ವಾಟರ್, ಎಡಿಷನ್ ಆಫ್ ವಾಟರ್ ವಿತ್ ಹೀಟಿಂಗ್ ಅಂದ್ರೆ ವಾರ್ಮ್ ವಾಟರ್, ಫಾರ್ಮಿಂಗ್ ಫಿನಾಲ್. ಸೊ ದಿಸ್ ಅ ಪ್ರಿಪರೇಷನ್ ಸಿಂಪಲ್. ಡಯಾಸೋನಿಯಂ ಸಾಲ್ಟ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಆಲ್ರೆಡಿ ಗೊತ್ತಿದೆ ನಮಗೆ, ಅಮೈನ್ಸ್ ಚಾಪ್ಟರ್ ಒಳಗೆ ಹೇಳಿದ್ವಿ. ಸೊ ದೆನ್ ವಾಟರ್ ನ ಹಾಕ್ಬಿಟ್ರೆ ಆಯ್ತು, ವಾರ್ಮ್ ವಾಟರ್, ಸ್ವಲ್ಪ ಹಾಟ್ ವಾಟರ್ ನ ಹಾಕಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್ ಪ್ಲಸ್ N2 plus HCl. ದಿಸ್ ಇಸ್ ಫ್ರಮ್ ಡಯಾಸೋನಿಯಂ ಸಾಲ್ಟ್. ನೌ ದ ಫೋರ್ತ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ಯೂಮಿನ್. ಇದನ್ನ ಕಾಂಪಿಟೇಟಿವ್ ಎಕ್ಸಾಮಿಗೆ ಇರ್ಬೋದು, ಬೋರ್ಡ್ ಎಕ್ಸಾಮಿಗೆ ಇರ್ಬೋದು, ಎರಡಕ್ಕೂ ಕೇಳಿದ್ದಿದೆ, ಬಹಳ ಇಂಪಾರ್ಟೆಂಟ್ ಇದು. ಫಸ್ಟ್ ಆಫ್ ಆಲ್ ಕ್ಯೂಮಿನ್ ಅಂತಂದ್ರೆ ಏನು? ಕ್ಯೂಮಿನ್ ಇಸ್ ನಥಿಂಗ್ ಬಟ್ we call it as isopropyl benzene. ಸ್ಟ್ರಕ್ಚರ್ ನೋಡಿ ಹೇಗಿರ್ತದೆ, ಇದು ಬೆನ್ಝೀನ್ ಹೌದಾ? ಐಸೋಪ್ರೋಪೈಲ್ ಅಂತಂದ್ರೆ CH3 CH CH3 ಅಂದ್ರೆ 2-phenyl propane ಅಂತ ನಾವು ಕರಿತೀವಿ, ದಟ್ ಈಸ್ ಕಾಲ್ಡ್ as ಕ್ಯೂಮಿನ್. ಇದರ IUPAC ನೇಮ್ ಇಸ್ 2-phenyl, ಯಾಕಂದ್ರೆ ಸೆಕೆಂಡ್ ಪೊಸಿಷನ್ ಬೆನ್ಝೀನ್ ರಿಂಗ್ ಅಂದ್ರೆ 2-phenyl propane, 3 carbon 1 2 3. Propane is called as cumene ಅಂತ ಕರಿತೀವಿ. See, cumene, isopropyl benzene is oxidized in presence of air. ನೋಡಿ, in presence of air ಬಹಳ ಇಂಪಾರ್ಟೆಂಟ್ ಇದು, forming cumene hydroperoxide, which on hydrolysis, which means reacting with acid, ನೋಡಿ, hydrolysis forming phenol and acetone. ಇಂಪಾರ್ಟೆಂಟ್ ನೋಡಿ, ಹೇಗಾಗ್ತದ ಇದು ಐಸೋಪ್ರೋಪೈಲ್ ಬೆನ್ಝೀನ್. ರಿಯಾಕ್ಷನ್ ಬರೆಯೋದು ನೋಡಿ, ಬಹಳ ಸಿಂಪಲ್ ಇದೆ. ಇದಕ್ಕೆ ಆಕ್ಸಿಜನ್ ಆಡ್ ಮಾಡ್ತೀವಿ. ಈ ಆಕ್ಸಿಜನ್ ಎಲ್ಲಿ ಹೋಗಿ ಸೇರ್ಕೊಳ್ತದ? ಇಲ್ಲಿ ಹೋಗಿ ಸೇರ್ಕೊಳ್ತದ, ಇಲ್ಲಿ ಹೋಗಿ ಸೇರ್ಕೊಳ್ತದ, ಗೊತ್ತಿರ್ಲಿ. ಅಂದ್ರೆ CH ಮಧ್ಯೆ 2 ಆಕ್ಸಿಜನ್ ಆಡ್ ಆಗ್ತದ. ಓಕೆ, ಸೊ ದಟ್ ಈಸ್ ಫಾರ್ಮಿಂಗ್ ಕಂಪೌಂಡ್ ಲೈಕ್ ದಿಸ್ COOH. ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಲ್ಲ, COOH ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಲ್ಲ ಇಲ್ಲಿ. ಯಾಕಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಯಾವಾಗಲೂ C ಡಬಲ್ ಬಾಂಡ್ OH ಇರ್ತದೆ.
ಇದು ನೋಡಿ ಸಿಗೆ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಎಚ್ ಇದೆ. ಈ ರೀತಿ ಸಿಂಗಲ್ ಬಾಂಡ್ ಇದ್ದಾಗ ನಾವು ಇದಕ್ಕೆ ಪರಾಕ್ಸೈಡ್ ಲಿಂಕೇಜ್ ಅಂತ ಕರಿತೀವಿ. We call this as peroxide linkage. Hence it is called as hydroperoxide. Cumene hydroperoxide ಗೊತ್ತಿರಲಿ. Which on hydrolysis forming phenol. Phenol ಜೊತೆ acetone ಫಾರ್ಮ್ ಆಗ್ತದೆ. ಫಿನಾಲ್ ಜೊತೆ ಫಿನಾಲ್ ಹೇಗಾಗ್ತದೆ ಅಂತಂದ್ರೆ ಈ OH ಏನಿದೆ ಇಲ್ಲಿ ಬಂದು ಅಟ್ಯಾಚ್ ಆಯ್ತು. ಹೌದಾ, ಈ OH ಇಲ್ಲಿ ಬಂದು ಅಟ್ಯಾಚ್ ಆಯ್ತು. ಉಳಿದಿದ್ದು CH3C ಡಬಲ್ ಬಾಂಡ್ ಆಗಿ ಎಸಿಟೋನ್ ಆಗಿ ಫಾರ್ಮೇಶನ್ ಆಯ್ತು. This we call it as preparation of phenol from cumene. Now, physical properties. Very simple ನೋಡಿ. Physical properties. Boiling point. See, the boiling point of phenols increases with increase in number of carbon atom. ಇದು ಕಾಮನ್ ಎಲ್ಲ ಕಡೆ ಗೊತ್ತಾ, ಇದು ನಮಗೆ ಹೌದಾ. ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಹೋದ್ರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಬೇಕು. Second, it is interesting to note that boiling points of phenols are higher in comparison to other class of compounds such as hydrocarbons or haloarenes of comparable molecular mass. Correct ನೋಡಿ, comparable molecular mass ಇದ್ದಾಗ phenols ಗೆ boiling point higher. The reason for that is intermolecular hydrogen bonding. ಹೀಗಾಗ್ತದೆ intermolecular ನೋಡಿ, intermolecular hydrogen bonding. ಈ ರೀತಿ OH ಇದೆ ಹೌದಾ, OH ರೈಟ್. ಸೊ ಇದನ್ನ ಈ ರೀತಿ ತೋರಿಸ್ತೀನಿ. ಇಂಟ್ರಾ ಅಲ್ಲ, ಇದು ಇಂಟರ್ ಅಂದ್ರೆ ಬಿಟ್ವೀನ್ ಟು, ಇದು OH ಹೌದಾ. ಈಗ ಇದು ಇನ್ನೊಂದು O ಆಫ್ ಅನದರ್ ಫಿನಾಲ್ ಜೊತೆ ಬಾಂಡಿಂಗ್ ಆಗ್ತದೆ. ಯಾವಾಗ್ಲೂ ಇಂಟರ್ ಮಾಲಿಕ್ಯುಲರ್ ಏನಿದೆ ಇಟ್ ವಿಲ್ ಇನ್ಕ್ರೀಸ್ ದ ಬಾಯ್ಲಿಂಗ್ ಪಾಯಿಂಟ್. ಇಂಟರ್ ಮಾಲಿಕ್ಯುಲರ್, ಇದು ಇಂಟ್ರಾ ಅಲ್ಲ. ಇಂಟ್ರಾ ಅಂದ್ರೆ ವಿದಿನ್ ಮಾಲಿಕ್ಯೂಲ್. ಫಿನಾಲಿಗೆ ಪಾಸಿಬಿಲಿಟಿ ಇಲ್ಲ. ನೈಟ್ರೋಫಿನಾಲಿಗೆ ಇದೆ, ಅದು ಮುಂದೆ ಹೇಳ್ತೀನಿ ನಾನು. ಫಿನಾಲಿಗೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಪಾಸಿಬಲ್. ಈ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದಕ್ಕೆ ಇಟ್ ಈಸ್ ಶೋಯಿಂಗ್ higher boiling point. Amines also ನೋಡಿ ಹೇಳಿದ್ವಿ ನಾವು ಹೌದಾ. Amines also having more boiling point. Reason for that is intermolecular hydrogen bonding. And this hydrogen bonding is one of the reason for solubility. So solubility ಅಂತ ಬಂದ ವಾಟರ್ ದಲ್ಲಿ ಹೇಳ್ತೀವಿ ನಾವು. This phenol can form hydrogen bond with water. ನೋಡಿ, all soluble in water due to their ability to form hydrogen bonds with water molecule. But compared to alcohol, solubility of phenol is less. ಯಾಕೆ ಹೇಳಿ ನೋಡು, number of carbon atom. ನಂಬರ್ ಆಫ್ ಕಾರ್ಬನ್ ಆಟಮ್. ಸಿ ಜನರಲ್ ನಾವು ಆಲ್ಕೋಹಾಲ್ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಯಾರ ಜೊತೆ? ಮಿಥೈಲ್ ಆಲ್ಕೋಹಾಲ್, ಇಥೈಲ್ ಆಲ್ಕೋಹಾಲ್, ಪ್ರೊಪೈಲ್ ಆಲ್ಕೋಹಾಲ್ ಅಷ್ಟೇ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹೆಕ್ಸೈಲ್ ಆಲ್ಕೋಹಾಲ್, ಸೆಪ್ಟೈಲ್ ಆಲ್ಕೋಹಾಲ್ ಅಲ್ಲ ಹೌದಾ. ಅದ್ರ ಜೊತೆ ರಿಯಾಕ್ಟ್ ಕಂಪೇರ್ ಮಾಡಿದ್ರೆ ಫಿನಾಲ್ ಮೇ ಬಿ ಮೋರ್ ಸಾಲ್ಯುಬಲ್. ಇಲ್ಲಿ ನೋಡಿ, ಆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ಹೈಡ್ರೋಕಾರ್ಬನ್ ಪಾರ್ಟ್ ಇನ್ಕ್ರೀಸಸ್ ಹೌದಾ. ಹೈಡ್ರೋಕಾರ್ಬನ್ ಪಾರ್ಟ್ ಇನ್ಕ್ರೀಸಸ್. ಆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ಹೈಡ್ರೋಕಾರ್ಬನ್ ಪಾರ್ಟ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಸಾಲ್ಯುಬಿಲಿಟಿ, ಹೈಡ್ರೋಜನ್ ಬಾಂಡಿಂಗ್ ಇದ್ರೂ ಕೂಡ ಸಾಲ್ಯುಬಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಈಗ ಆಲ್ಕೋಹಾಲ್ದಲ್ಲಾದ್ರೂ ಮಿಥೈಲ್ ಆಲ್ಕೋಹಾಲ್ ಇಸ್ ಮೋರ್ ಸಾಲ್ಯುಬಲ್ ದ್ಯಾನ್ C2H5OH, ಮೋರ್ ಸಾಲ್ಯುಬಲ್ ದ್ಯಾನ್ C3H7OH. ಅಂದ್ರೆ ಪ್ರೊಪೈಲ್ ಆಲ್ಕೋಹಾಲ್, ಇಥೈಲ್ ಆಲ್ಕೋಹಾಲ್, ಮಿಥೈಲ್ ಆಲ್ಕೋಹಾಲ್ ಕಂಪೇರ್ ಮಾಡಿದ್ರೆ ಮಿಥೈಲ್ ಆಲ್ಕೋಹಾಲ್ ಮೋರ್ ಸಾಲ್ಯುಬಲ್. ಹೈಡ್ರೋಜನ್ ಬಾಂಡಿಂಗ್ ಮೂರು ಕಡೆ ಒಂದೇ ಇದೆ, ಬಟ್ ಇದ್ರೊಳಗೆ ಕಾರ್ಬನ್ ಆಟಮ್ ಕಡಿಮೆ ಇರೋದಕ್ಕೆ ಸಾಲ್ಯುಬಿಲಿಟಿ ಜಾಸ್ತಿ. ಇದರ ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಹೋಗೋದಕ್ಕೆ ಹೈಡ್ರೋಕಾರ್ಬನ್ ಪಾರ್ಟ್ ಇನ್ಕ್ರೀಸಸ್. ಹೈಡ್ರೋಕಾರ್ಬನ್ ಪಾರ್ಟ್ ಈಸ್ ಹೈಡ್ರೋಫೋಬಿಕ್, ಅಂದ್ರೆ ವಾಟರ್ ಜೊತೆ ಮಿಕ್ಸ್ ಆಗೋದಿಲ್ಲ, ಫೋಬಿಕ್. ಅದಕ್ಕೆ phenol is being compound with benzene ring, solubility is less compared to alcohol. But phenol is more soluble in water. The reason for that is hydrogen bond with water molecule. Compared to alcohol, it is less. But ಅದನ್ನ ನಾವು ಬೆನ್ಸಾಲ್ಡಿಹೈಡ್ ಕಂಪೇರ್ ಮಾಡಿದ್ರೆ, ಅಥವಾ ಮುಂದೆ ನಾನು ಇದನ್ನ ಹೇಳ್ತೀನಿ, ಮಿಥಾಕ್ಸಿಬೆನ್ಸಿನ್, ಎನಿಸೋಲ್ ಅಂತ ಕರಿತೀವಿ, ಅದು ಕಂಪೇರ್ ಮಾಡಿದ್ರೆ phenol is more soluble ಅಂತ. Like this. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.